ಅಯ್ಯೋ ನೀವು ನನ್ನ ಹೇಗೆ ಕರ್ಕೊಬಂದ್ರಿ ಇಲ್ಲಿಗೆ? ಅಯ್ಯೋ ಚಿನ್ನ, ಕಂಡೇ ಬಂದೆ. ಅಲ್ಲ, ನಮ್ಮಿಬ್ರು ನೋಡಿದ್ರೆ ಯಾರಾದ್ರೂ ತಪ್ಪು ತಿಳ್ಕೊಂಡ್ರೆ? ಯಾರು ನೋಡಿಲ್ಲ ಬಿಡು. ನಾನು ಇಷ್ಟ ಆದ್ನ ನಿಂಗೆ? ನಿಮಗೆ ನಾನು ಇಷ್ಟ ಆದ್ನಾ? ನಾನು ಅವತ್ತೇ ಹೇಳಿದ್ದೆ ತಾನೆ, ನೀನು ಹೇಗಿದ್ರು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ನಮ್ಮ ಮನೇಲಿ ಒಪ್ಸಿ ನಾನು ನಿನ್ನನ್ನು ಮದುವೆ ಮಾಡ್ಕೊತೀನಿ. ನನಗೂ ಅಪ್ಪ ಇಲ್ಲ, ಇರೋದು ಅಮ್ಮ ಮಾತ್ರ. ನಮ್ಮಮ್ಮ ಒಪ್ಕೊಂತಾರೆ. ಹೌದಾ? ಹೌದು. ನಾನು ಫೋನ್ ಮಾಡಿದ್ರೆ ಯಾಕೆ ನೀನು ರಿಸೀವ್ ಮಾಡ್ತಿಲ್ಲ? ಅಯ್ಯೋ ರಾಜು, ನೀನು ಫೋನ್ ಮಾಡಬೇಡ. ನೀನು ಫೋನ್ ಮಾಡಿದ್ರೆ ಅದು ಯಾರ ಹತ್ರ ಇದೆ ಅಂತಾನೆ ಗೊತ್ತಿಲ್ಲ. ಆಲೆ 3 ದಿನ ಆಯ್ತು ಕಳೆದೋಗಿ. ಅಯ್ಯೋ ರಾಮ, 3 ದಿನ ಆಗಿತ್ತು ಕಳೆದೋಗಿ? 3 ದಿನ ಆಗಿತ್ತು ಕಳೆದೋಗಿ. ನೀವು ನನಗೆ ಸಿಗ್ತಿರೋ ಇಲ್ವೋ ಅಂತ ಅನ್ಕೋಬಿಟ್ಟಿದ್ದೆ. ಆದರೆ ನನ್ನ ಫ್ರೆಂಡು ನಾನು ಬಂದಾಗ ನೀವು ಬಂದು ನನ್ನ ಮಾತಾಡ್ಸಿದ್ರಿ ನೋಡಿ, ಆವಾಗಲೇ ಗೊತ್ತಾಯ್ತು ಇದು ನೀವೇ ಅಂತ. ಅಯ್ಯೋ, ಎಂಥ ಕೆಲಸ ಆಗ್ತಿತ್ತು ನೋಡು. ಅವರು ಏನು ಗೊತ್ತಾ, ನಿನ್ನ ಥರನೇ ಮಾತಾಡ್ತಿದ್ರು. ಮತ್ತೆ ಬಾ ಭೇಟಿ ಆಗೋಣ ಅಂತ ಕರೆದ್ಲು. ಥೂ, ಹಾಳದಳು ಯಾವಳು. ಅವಳ ಫೋನ್, ನನ್ನ ಫೋನ್ ಯಾರ ಹತ್ರ ಐತೋ ಏನೋ. ಹೋಗ್ಲಿ ಬಿಡು, ಆ ನಂಬರ್ಗೆ ನೀನು ಮತ್ತೆ ಫೋನ್ ಮಾಡಿಬಿಡ, ಸರಿನಾ? ಮತ್ತೆ ಇನ್ನೊಂದು ಮಾತು, ನಾನು ಹೊಸ ಫೋನ್ ತಗೊಂಡಿದ್ದೀನಿ, ಆ ನಂಬರ್ ಕೊಡ್ತೀನಿ, ಇಟ್ಕೋ. ಸರಿ ಆಯಿತು, ನಾನು ಹೋಗ್ತೀನಿ. ಸರಿ ಆಯಿತು, ಬಾಯ್. ಮತ್ತೆ ಯಾವಾಗ ಬರ್ತೀಯಾ? ಡೈಲಿ ಫೋನ್ ಮಾಡು, ನಿಮ್ಮ ಮನೇಲಿ ಮಾತಾಡು, ನಾನು ನಮ್ಮ ಮನೇಲಿ ಮಾತಾಡ್ತೀನಿ, ಸರಿನಾ? ಓಕೆ ಚಿನ್ನು, ಲವ್ ಯು, ಬಾಯ್. ಥೂ, ಹೋಗಪ್ಪ, ನಂಗೆ ನಾಚಿಕೆ ಆಗ್ತೈತಿ. ಈ ಕಡೆ ನೋಡು. ಹೌದು, ನಿನ್ನ ಹೆಸರು ಕರೆಕ್ಟಾಗಿ ಹೇಳು. ನಿನ್ನ ಹೆಸರು ಏನು ಹೇಳು? ಅಲ್ಲ ರಾಜು, ನಾನು ನೋಡು ನಿನ್ನ ಹೆಸರು ಹೆಂಗೆ ತಿಳ್ಕೊಂಡಿದ್ದೀನಿ, ನೀನು ಮಾತ್ರ ನನ್ನ ಹೆಸರು ತಿಳ್ಕೊಂಡಿಲ್ವಾ? ನಾನು ಚಿನ್ನು ಅಂತ ತಾನೇ ಅಂತಿದ್ದು. ನನ್ನ ಹೆಸರು ಕವಿತಾ. ಸರಿ ಕವಿ, ಬೇಜಾರು ಮಾಡ್ಕೋಬೇಡ, ಸರಿನಾ? ಬಾಯ್. ಬಾಯ್. ನೋಡು, ನಿನ್ನ ಮುಖ ಊದಿಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ನಗು ನಗು ಕಳ್ಳಿ, ವೆರಿ ಗುಡ್, ಹಿಂಗೆ ನಂಗೆ ನಗ್ತಾ ಇರಬೇಕು. ಸರಿ, ಬಾಯ್. ಓಕೆ, ಬಾಯ್. ಫೋನ್ ಮಾಡು. ಹಾಂ ಸರಿ, ಹೋಗು. ಅಕ್ಕ, ಏನಕ್ಕ ನೀನು? ಅಲ್ಲಿ ಕಾಯ್ಕೊಂಡಿರು ಅಂತ ಹೇಳಿದೆ ತಾನೆ. ನಮ್ಮ ಹುಡುಗ ಹೋದ, ಬಿಟ್ಟು ಬರೋ ಅಷ್ಟೊತ್ತಿಗೆ ನೀನು ನಾನು ಇಲ್ಲಿಗೆ ಬಂದುಬಿಟ್ಟಿದ್ಯಾ? ಅದು ಕೆಂಪು, ಹೇಳೇನು? ನಿನಗೆ ಇಷ್ಟು ದಿನ ಹೇಳಿರಲಿಲ್ಲ, ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೀನಿ. ನಿನಗೆ ಗೊತ್ತಾ? ನೀನು ಲವ್ ಮಾಡೋದಕ್ಕಿಂತ ಮುಂಚೆನೇ ಅಂದರೆ ನಮ್ಮ ಹುಡುಗನ ಹೆಸರು ರಾಜು, ಗೊತ್ತಾ? ಹೌದಾ? ಮತ್ತೆ ನಮ್ಗೆ ಹೇಳಿರಲಿಲ್ಲ. ಎಷ್ಟು ಸಖತ್ತಾಗಿದ್ದಾನೆ ಗೊತ್ತಾ? ನೀನು ಆ ಕಡೆ ಹೋಗ್ತಿದ್ದಂಗೆ ನಾನು ಫೋನ್ ಮಾಡಿದೆ, ಎಲ್ಲಾದರೂ ಇದೆಯಾ ಅಂತ ಅಂದ್ಬಿಟ್ಟಂತ. ನಮ್ಮ ಹುಡುಗನ ನಾನು ಮುಂಚೆನೇ ನೋಡಿದ್ದೆ. ಸೂಪರಾಗಿ ಅವನೇ ನಮ್ಮ ಹುಡುಗ. ನಮ್ಮ ಹುಡುಗನ ಚೆನ್ನಾಗಿದ್ದಾನೆ. ನಿಮ್ಮ ಹುಡುಗ ಕರ್ರಾಗಿದ್ದಾನ, ಕೆಂಪಗಿದ್ದಾನ? ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಹೀರೋ ಥರ ಅವನೇ. ನಮ್ಮ ಹುಡುಗನ ಅಷ್ಟೇ, ಒಂದು ಸ್ವಲ್ಪ ವಿಲನ್ ಥರ ಅವನೇ, ಆದರೆ ಮನಸ್ಸು ತುಂಬ ಒಳ್ಳೇದು. ಸರಿ ಬಿಡಮ್ಮ, ಆಯಿತು. ನಮ್ಮ ಹುಡುಗ ಹೊಸ ಫೋನ್ ತಗೊಳವನೆ. ಅದೇ ನಂಬರ್ಗೆ ಫೋನ್ ಮಾಡಬೇಡ, ಈ ನಂಬರಿಗೆ ಫೋನ್ ಮಾಡು ಅಂತ ಅಂದ. ಅದೇ ನಂಬರಿಗೆ ಕಾಲ್ ಮಾಡ್ತೀನಿ ನಾನು. ಹೌದಾ? ಒಳ್ಳೆ ಕೆಲಸ. ಸರಿ ಅಕ್ಕ, ಬಾ ಹೋಗೋಣ. ನನಗೂ ಒಬ್ಬ ಗೆಳೆಯ ಬೇಕು. ಏನು ಫುಲ್ ಖುಷಿ? ನಮ್ಮ ಹುಡುಗ ಬಂದಿದ್ನಲ್ಲ, ಅದೇ ಖುಷಿ. ನೀನು ಬಿಡಮ್ಮ ಕಳ್ಳಿ, ನಮ್ಮ ಹುಡುಗನ ಮಾತ್ರ ನೋಡಿದೆ, ನಿಮ್ಮ ಹುಡುಗನ ಮಾತ್ರ ತೋರಿಸ್ಲಿಲ್ಲ ನನಗೆ. ಅಯ್ಯೋ, ತೋರ್ಸೋಣ ಬಿಡು, ನಿನಗೆ ತೋರಿಸ್ತಲೇ ಇರ್ತೀನ. ನಾನು ಮದುವೆ ಆಗೋ ಹುಡುಗನ ತೋರಿಸ್ತೀನಿ. ಚಿನ್ನು. ಅಯ್ಯೋ ರಾಜು, ನೀನು ಇನ್ನೂ ಹೋಗ್ಲಿಲ್ವಾ? ಏನಿಲ್ಲ, ಯಾಕೋ ಮತ್ತೆ ನೀವು ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ಅಯ್ಯೋ ಕರ್ಮವೇ, ಹೋಗು, ಯಾರಾದ್ರೂ ಬಂದ್ರೆ ಅಷ್ಟೇ ನನ್ನ ಕತೆ ಇವತ್ತು. ಸರಿ ಚಿನ್ನು, ಬಾಯ್. ನಮ್ಮ ಹುಡುಗ ಚೆನ್ನಾಗವನೇ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಏನು ಬಿಲ್ಡಪ್ ಕೊಡ್ತಾಳೆ. ನಮ್ಮ ಹುಡುಗನ ಚೆನ್ನಾಗವನೆ ಹೇಳು, ಏನೋ ಒಂದಿಷ್ಟು ಕಪ್ಪುಗವನೆ ಅಷ್ಟೇ. ದುಡ್ಡಿನ ಕಾಸಾಗೆಲ್ಲ ಚೆನ್ನಾಗವನೆ. ಇವಾಗ ಅವಳನ್ನಂತೂ ಹಿಡಿಯೋಕ್ಕೆ ಆಗಲ್ಲ. ನನ್ಗೆ ಹೇಳೇ ಇರ್ಲಿವಲ್ಲ, ಅದ್ರಾಗ ಅವನ ಹೆಸರು ರಾಜು ಅಂತೆ. ಛೇ, ನನಗೂ ನಮ್ಮ ಹುಡುಗನ ಅವನು. ನನಗೂ ಅಂತ ಹುಡುಗ ಸಿಗ್ಬೇಕಿತ್ತು. ಏನು ಮಾಡೋಣ, ಖಾಲಿ ಬಂದಿದ್ದು ಪಂಚಾಮೃತ ಅಷ್ಟೇ. ಏ ಕೆಂಪಿ, ಬಾರೇ. ನಡಿ. ಇಷ್ಟೊತ್ತು ಚೆನ್ನಾಗಿದ್ದಲ್ಲೇ ಏನಾಯ್ತು? ಏನೂ ಇಲ್ಲ ಹೇಳು, ಯಾಕೋ ಒಂದು ತರಾಟೈತೆ. ನಡಿ.